ಖಾಸಗಿ ಬಸ್ಗಳಿಗೆ ರೂಟ್ ಪರ್ಮಿಟ್ ಇಲ್ಲದೆ ಓಡಿಸುತ್ತಿರುವ ಬಸ್ ಪ್ರಯಾಣಿಕರ ಜೀವನದ ಜೊತೆ ಚೆಲ್ಲಾಟ. ಕಣ್ಣು ಮುಚ್ಚಿ ಕುಳಿತ ಸಾರಿಗೆ ಅಧಿಕಾರಿಗಳು. ಹೌದು, ಇದು ಚಿತ್ರದುರ್ಗ ಹಾಗೂ ಪಾವಗಡ ಮಾರ್ಗದ ಖಾಸಗಿ ಬಸ್ ಮಾಲೀಕರೊಬ್ಬರು ಒಂದೇ ಬಸ್ಸನ್ನ ಪರ್ಮಿಟ್ ಇಲ್ಲದೆ ಓಡಿಸುವ ಮೂಲಕ ಸರ್ಕಾರಕ್ಕೆ ತೆರಿಗೆ ವಂಚನೆ, ಇತರೆ ಖಾಸಗಿ ಬಸ್ ಮಾಲೀಕರಿಗೆ ನಷ್ಟವನ್ನುಂಟು ಮಾಡಿರುವ ಬಗ್ಗೆ ಖಾಸಗಿ ಬಸ್ ಮಾಲೀಕರಾದ ಎನ್ ತಿಪ್ಪೇಸ್ವಾಮಿ ಹಾಗೂ ಪ್ರವೀಣ್ ಕುಮಾರ್ ಸಾರಿಗೆ ಇಲಾಖೆಗೆ ದೂರು ನೀಡಿರುವುದರಿಂದ ಖಾಸಗಿ ಬಸ್ ಮಾಲೀಕನ ಕರ್ಮಕಾಂಡ ಬಯಲಾಗಿದೆ. ಒಂದು ವೇಳೆ ರಸ್ತೆ ಗ್ರಹಚಾರ ತಪ್ಪಿ ಅಪಘಾತ ಸಂಭವಿಸಿದರೆ ಮೃತ ಹಾಗೂ ಗಾಯಾಳುಗಳಿಗೆ ವಿಮೆ ಕಂಪನಿಯಿಂದ ಯಾವುದೇ ಪರಿಹಾರ ಬರದೆ ವಂಚಿತರಾಗುತ್ತಾರೆ. ಈಗಲಾದರೂ ಸಾರಿಗೆ ಇಲಾಖೆ ಇಂತಹ ಬಸ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವರೇ? ಈ ಬಗ್ಗೆ ಖಾಸಗಿ ಮಾಲೀಕ ಪ್ರವೀಣ್ ಕುಮಾರ್ ಏನ್ ಹೇಳಿದ್ದಾರೆ, ನೀವೇ ಕೇಳಿ. ನಾನು ಡಿ.ವಿ. ಪ್ರವೀಣ್ ಕುಮಾರ್, ಚೌಳೂರು. ನಾವು ಪ್ರೈವೇಟ್ ಖಾಸಗಿ ಬಸ್ ಮಾಲೀಕರು. ನಾವು ಯಾವ ಬಸ್ ಮಾಲೀಕರು? ಈಶ್ವರ ಬಸ್ ಮಾಲೀಕರು ಅಂತೇಳಿ. ಇವತ್ತು ನಮ್ಮ ಬಸ್ ಎಲ್ಲ ಖಾಲಿ ಆಗಿದಾವೆ. ನಮ್ದು ಏನಂದ್ರೆ ದೂರು, ಈಗ 12 ಪರ್ಮಿಟ್ಗೆ ಗಾಡಿ ಕವರ್ ಮಾಡ್ಕೊಂಡು 6 ಬಸ್ನ ವಿತೌಟ್ ಪರ್ಮಿಟ್ ಅಲ್ಲಿ ಪಾವಗಡ ಚಿತ್ರದುರ್ಗ ಓಡಿಸ್ತಾ ಇದಾರೆ. ಆದ್ರಿಂದ ನಾವು ಈಗ RTOದವರಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ. ಆದ ಕಾರಣ ಇವತ್ತು ಮಧ್ಯಾಹ್ನ 12:25 ಬೈಪಾಸ್ ಅಲ್ಲಿ ಒಂದು ಗಾಡಿ ಸೀಸ್ ಮಾಡಿ ಒಳಗಾಕಿರ್ತಾರೆ. ಇನ್ನು ಸುಮಾರು ಬಸ್ಗಳನ್ನ ಇದೇ ತರ ಖಾಸಗಿ ಬಸ್ ಮಾಲೀಕರನ್ನ ತೊಂದರೆ ಕೊಟ್ಕೊಂಡು ಇವತ್ತು ನಾವು ಬಸ್ ಓಡಿಸೋದೇ ಕಷ್ಟ ಆಗೈತೆ. DC ವೆಂಕಟೇಶ್ ರೆಡ್ಡಿ ಅಂತೇಳಿ ಮಾಲೀಕ, ಅವ್ರ ಮಗ ಭರತ್ ಸಿಂಹರೆಡ್ಡಿ, ಅವ್ರ ಅಳಿಯ ಬಂದು ಹನುಮಂತ ರೆಡ್ಡಿ ಅಂತೇಳಿ, ಇವರಿಂದ ನಾವು ಬೇಸತ್ತು ಬಸ್ಗಳನ್ನ ಮಾರ್ಕೊಂಡು ಭಾರಿ ತೊಂದರೆ ಅನುಭವಿಸ್ತಾ ಇದೀವಿ. ರೋಡ್ ನಲ್ಲಿ ಪರ್ಮಿಟ್ ಇಲ್ಲದೆ ಗಾಡಿ ಓಡಿಸಿದ್ರೆ ಏನ್ ಸಮಸ್ಯೆ ಆಗುತ್ತೆ? ವೈಲೇಷನ್ ಆಫ್ ದಿ ಪರ್ಮಿಟ್ ಒಂದು, ಯಾವ್ದೇ ಕಾರಣಕ್ಕೂ ವೈಲೇಷನ್ ಆಫ್ ದಿ ಪರ್ಮಿಟ್ ಆಗಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈಗ 12 ಪರ್ಮಿಟ್ ಹೊಂದಿ ಲೀಸ್ ಪರ್ಮಿಟ್ ಬೇಕಾ ಲೀಸ್ ಅಲ್ಲಿ ಓಡಿಸ್ತಾ ಇದಾರೆ ಪರ್ಮಿಟ್ಗಳನ್ನ. 12 ಪರ್ಮಿಟ್ ಲೀಸ್ ಓಡಿಸ್ತಾ ಇರೋದ್ರಿಂದ ಎಲ್ಲಾ ಗಾಡಿಗಳು ಮಾರ್ಕೊಂಡಿದ್ದಾರೆ. 6 ಬಸ್ನ 12 ಪರ್ಮಿಟ್ ಗೆ ಆಪರೇಟ್ ಮಾಡ್ತಾ ಇದಾರೆ ಪಾವಗಡ ಚಿತ್ರದುರ್ಗ. 6 ಬಸ್ನ 12 ಬಸ್ಗೆ 12 ಪರ್ಮಿಟ್ಗೆ. ನಾವು RTO ಅಧಿಕಾರಿಗಳಿಗೆ ಈಗ ನಿನ್ನೆ ಅಂದ್ರೆ 4ನೇ ತಾರೀಕಿಗೆ ನಾವು ಕಂಪ್ಲೇಂಟ್ ಮಾಡಿರೋದ್ರಿಂದ ಅವರು ಆಕ್ಷನ್ ಮಾಡಿ ಇವತ್ತೊಂದು ಗಾಡಿ ಸೀಸ್ ಮಾಡಿದ್ದಾರೆ. ಈಗ ಒಂದ್ ವೇಳೆ ಆ ರೋಡ್ ಅಲ್ಲಿ ಸಂಚರಿಸಬೇಕಾದ್ರೆ ಅಕಸ್ಮಾತ್ ಅಪಘಾತ ಆಯ್ತು, ಅವಾಗ ಏನು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಒಟ್ಟಿಗೆ ಜನಗಳಿಗೆ ಮೃತಪಟ್ಟವರಿಗೆ ಯಾರಿಗೆ ಗಾಯಗಳು ಯಾವುದೇ ಪರಿಹಾರ ಬರಲ್ಲ. ಇವರು ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಸಾರ್ವಜನಿಕರಿಗೆ ಏನೂ ಬರೋದಿಲ್ಲ ಆ ತರ ಬಸ್ ಆಪರೇಟ್ ಮಾಡ್ತಾ ಇದಾರೆ. ಆ ಬಸ್ಗಳು ಸುಸ್ಥಿತಿಲಿ ಇಲ್ಲ, ಆ ತರ ಬಸ್ಗಳು ಓಡಿಸ್ತಾ ಇದಾರೆ. ಇವರು ಕಂಡಕ್ಟರ್ಗಳು, ಡ್ರೈವರ್ಗಳು, ಏಜೆಂಟ್ಗಳು ಮದ್ಯಪಾನ ಮಾಡಿ ಬಸ್ ಓಡಿಸ್ತಾ ಇದಾರೆ. ಆಮೇಲೆ ಇವ್ರ ಅಳಿಯಾದ ಹನುಮಂತ ರೆಡ್ಡಿ ಮತ್ತು ಮಗನಾದ ಭರತ ಸಿಂಹರೆಡ್ಡಿ ಚಿತ್ರದಲ್ಲಿ ರೌಡಿಸಂ ಮಾಡ್ತಾ ಇದಾರೆ. ಬೇರೆ ಬಸ್ನವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಆದ್ರಿಂದ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು RTO ಮನವಿ ಕೊಟ್ಟಿರೋದ್ರಿಂದ ಇವತ್ತು ಒಂದು ಗಾಡಿ K16B7618 ಅಂತೇಳಿ ಅದ್ರ ರೂಟ್ ಪರ್ಮಿಟ್ ಇರೋದು ಬಂದ್ಬಿಟ್ಟು ಅರಸೀಕೆರೆ ಟು ದಾವಣಗೆರೆ ಟು ಅರಸೀಕೆರೆ, ಹಾಲ್ಟಿಂಗ್ ಅರಸೀಕೆರೆ ಅಂದ್ರೆ STA ಪರ್ಮಿಟ್, ಸ್ಟೇಟ್ ಪರ್ಮಿಟ್ ಅದು. ಅದನ್ನ ಏನ್ ಮಾಡ್ತಾರೆ, ಬೆಳಿಗ್ಗೆ ಅರಸೀಕೆರೆಯಿಂದ ಚಿತ್ರದುರ್ಗಕ್ಕೆ ಬಂದು ಚಿತ್ರದುರ್ಗದಿಂದ ಬೇರೆ ಪರ್ಮಿಟ್ಗೆ ಪಾವಗಡಕ್ಕೆ ಹೋಗಿ ಆಪರೇಟ್ ಮಾಡ್ತಾ ಇದಾರೆ. ಆದ ಕಾರಣ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಮ್ಮ ಸೀನಿಯರ್ ಬ್ರೇಕ್ ಇನ್ಸ್ಪೆಕ್ಟರ್ ಆದ ಶಾನ್ ಬಾಗ್ ಅಂತ ಹೇಳಿ, ಅವ್ರ ಹೆಸರು ಬಂದು ಪ್ರಕಾಶ್ ಮಾಯ ಶಾನ್ ಬಾಗ್ ಅಂತ ಹೇಳಿ ಅವ್ರ ಹೆಸರು, ಅವ್ರು ಬಂದು ಖುದ್ದು ಚೆಕ್ ಮಾಡಿ ಗಾಡಿ ತಗೊಂಡೋಗಿ ಒಳಗಾಕಿರ್ತಾರೆ. ನೀವು ದೂರ್ ಕೊಟ್ಮೇಲೆ ಹಿಡ್ದಾರೆ? ದೂರ್ ಕೊಟ್ಟ ಮೇಲೆ ಹೇಳಿದ್ದಾರೆ. ಪ್ರತಿ ಸರಿ ಅವರಿಗೆ ವಾರ್ನು ಮಾಡಿದಾರೆ ಅವರು. ನಮ್ಮ RTO ಇನ್ಸ್ಪೆಕ್ಟರ್ ವಿತ್ ಪರ್ಮಿಟ್ ಇರೋ ಗಾಡಿ ಓಡಿಸ್ರಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಪರ್ಮಿಟ್ ಗಾಡಿ ಲೈನ್ ಓಡಿಸ್ಬೇಕಾದ್ರೆ ಏನ್ ನಂಬರ್ ಎಂಟ್ರಿ ಮಾಡ್ತಾರೆ ಅದೇ ಗಾಡಿ ಓಡಿಸ್ಬೇಕು, ಬೇರೆ ಅದೇ ಗಾಡಿ ಓಡಬೇಕು. ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಯಾವ ಪರ್ಮಿಟ್ ಇದೆಯಾ ಅದೇ ಬಸ್ಸಿಗೆ ಅದೇ ಗಾಡಿ ಓಡಬೇಕು, ಅದೇ ಟೈಮಿಗೆ ಓಡಬೇಕು. ಉಲ್ಲಂಘನೆ ಮಾಡಿದ್ರೆ ಸಾರಿಗೆ ಸಂಸ್ಥೆಗೆ ಉಲ್ಲಂಘನೆ ಮಾಡ್ದಂಗೆ ಉಲ್ಲಂಘನೆ ಮಾಡ್ಕೊಂಡು ಓಡ್ತಾ ಇದಾರೆ. ನಾವು ನಮ್ಮ RTO ಇನ್ಸ್ಪೆಕ್ಟರ್ ನಮ್ಮ ಮಾತಿಗೆ ಸ್ಪಂದನೆ ಮಾಡಿ ಬಂದು ಅದನ್ನ ಒಂದ್ ವೇಳೆ ಪರ್ಮಿಟ್ ಇಲ್ದಲೆ ಓಡಿಸಿದ್ರೆ ಯಾರಿಗ ನಷ್ಟ? ಹಿಂದೆ ಮುಂದೆ ಬಸ್ನವ್ರಿಗೆ ನಷ್ಟ, ಮತ್ತೆ 4 ಪರ್ಮಿಟ್ಗೆ 1 ಬಸ್ ಓಡಿಸ್ತಾ ಇದಾರೆ. ಸಾರಿಗೆ ಸಂಸ್ಥೆಗೆ ನಷ್ಟ, ಮತ್ತೆ ನಮ್ಮ ಸರ್ಕಾರಕ್ಕೆ ಒಂದು ಗಾಡಿಯಿಂದ 1 ವರ್ಷಕ್ಕೆ 2 ಲಕ್ಷ ರೂಪಾಯಿ ತೆರಿಗೆ ನಷ್ಟ ಆಗುತ್ತೆ. ಒಟ್ಟು ಸರ್ಕಾರಕ್ಕೂ ನಷ್ಟ, ಖಾಸಗಿ ಬಸ್ ಹಿಂದೆ ಮುಂದೆವರೆಗೂ ನಷ್ಟ. ಹಿಂದೆ ಮುಂದೆ ಅಪಘಾತ ಆದ್ರೆ ಪ್ರಯಾಣಿಕರಿಗೂ ಏನು ಸಿಗಲ್ಲ. ಮತ್ತೆ ಇವರಿಗೆ ಸಾರ್ವಜನಿಕರಿಗೂ ತೊಂದರೆ. 4 ಪರ್ಮಿಟ್ಗೆ 1 ಬಸ್ ಓಡಿಸ್ತಾರೆ, ಓವರ್ಲೋಡ್ ಆಗತ್ತೆ. ಗಾಡಿಗೆ ಕೆಪಾಸಿಟಿ ಬಂದು 40 ಸೀಟ್ ಇದಾವೆ, 50 ಸೀಟ್ ಹಾಕೊಂಡು ಆಪರೇಟ್ ಮಾಡ್ತಾರೆ, 60 ಸೀಟ್ ಹಾಕ್ತಾರೆ, ಟಾಪ್ ಲೋಡ್ ಹಾಕ್ತಾರೆ. ಈ ತರ SRE ಬಸ್ ಮಾಲೀಕ ಲಿಂಗದಳ್ಳಿ ರೆಡ್ಡಿ ಅಂತೇಳಿ, ಅವ್ರ ಲಿಂಗದಳ್ಳಿ ವಾಸ.
ಹಾಂ ಹಾಂ ಅವರು ಈ ತರ ತೊಂದರೆ ಕೊಟ್ಕೊಂಡು ಸಾರ್ವಜನಿಕರು ತೊಂದರೆ ಕೊಡ್ತಾರೆ, ಈ ಕಡೆ RTOಗೂ ತೊಂದರೆ ಕೊಡ್ತಾರೆ, ಹಾಂ ಪಬ್ಲಿಕ್ಸ್ಗೂ ತೊಂದರೆ ಕೊಟ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು RTOಗೆ ದೂರು ಕೊಟ್ಟಿರ್ತೀವಿ. ಸರಿ ಆ ಸರಿ ದೂರಿನ ಪ್ರಕಾರ ಇವತ್ತು ಗಾಡಿ ಒಂದು 7618 ಅಂತೇಳಿ K16B 7618 ಅಂತೇಳಿ ಹಾಂ ಅದು ಅರಸೀಕೆರೆ ಟು ದಾವಣಗೆರೆ ಇರೋದು ಆಪರೇಟ್ ಮಾಡಕ್ಕೆ. ಹಾಂ ಅವರು ಪಾವಗಡ ಅದು ಇದು ತರೀಕೆರೆ ಟು ಪಾವಗಡ ಅಂತೇಳಿ ಆ ರೂಟಿಗೆ ಆಪರೇಟ್ ಮಾಡ್ತಿದ್ರು ನಮ್ಮ ಶಾನ್ಭಾಗ್ ಸಾಹೇಬ್ರು ಅಂತೇಳಿ ಸೀನಿಯರ್ ಬ್ರೇಕ್ ಇನ್ಸ್ಪೆಕ್ಟರ್. ಒಟ್ಟು ಬೇರೆ ಲೈನ್ ಇರೋ ಪರ್ಮಿಟ್ನ ಈ ಲೈನ್ ಓಡಿಸ್ತಿದ್ರು. ಹೌದು, ಬೇರೆ ಪರ್ಮಿಟ್ ಗಾಡಿ ಎಂಟ್ರಿ ಇರೋದನ್ನ ಹಾಂ ಹಾಂ ಪಾವಗಡ ಲೈನಿಗೆ ಆಪರೇಟ್ ಮಾಡ್ತಿದ್ರು. ಬೆಳಿಗ್ಗೆ ಅರಸೀಕೆರೆ ಲೈನ್ ದುರ್ಗಕ್ಕೆ ಬರುತ್ತೆ, ದುರ್ಗದಿಂದ ಮತ್ತೆ ಪಾವಗಡಕ್ಕೆ ಹೋಗುತ್ತೆ. ಅದು ಆಕ್ಚುಲಿ ದಾವಣಗೆರೆಗೆ ಹೋಗ್ಬೇಕು. ಹಾಂ 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 NH Highway 4 ಆಪರೇಟ್ ಆಗಂತ ಗಾಡಿನ ತೆಗೆದು ವಾಪಸ್ ಓಡಿಸ್ತಿದ್ದಾರೆ. ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕಂತೇಳಿ ಕೊಟ್ಟಿದ್ದೀವಿ ದೂರು. ಆ ದೂರಿನ ಆಧಾರದ ಮೇಲೆ ಇವರು ಒಂದ್ ಗಾಡಿ ಸೀಸ್ ಮಾಡಿ ಒಳಗೆ ಹಾಕಿರ್ತಾರೆ. ಅದ್ರ ಪ್ರಕಾರ ಇನ್ನೂ ಕೂಲಂಕುಷ ತನಿಖೆ ಮಾಡಿದ್ರೆ ಅವರು ಸುಮಾರು 12 ಪರ್ಮಿಟ್ಗೆ ರಹದಾರಿಗೆ ಲೀಸ್ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಲೀಸ್ ಅಲ್ಲ ಇವರೊಬ್ಬರೇ ಹಿಂಗೆ ಬೇರೆ ಒಂದರ ಓಡಿಸ್ತಾರ ಇವ್ರು ಒಬ್ಬರೇ ಆಪರೇಟ್ ಮಾಡ್ತಿರೋದು ಆತರ. ಬೇರೆಯವರೆಲ್ಲ ಅವ್ರ ರೂಟ್ಗಳಿಗೆ ಎಂಟ್ರಿ ಮಾಡ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಏನೋ ಒಂದ್ ದಿವಸ ಗಾಡಿ ರಿಪೇರಿ ಇದ್ರೆ ಮಾತ್ರ ಆಪರೇಟ್ ಮಾಡ್ತಾ ಇದಾರೆ. DC ವೆಂಕಟೇಶ್ ರೆಡ್ಡಿ ಅನ್ನೋನು ದೌರ್ಜನ್ಯ ಮಾಡ್ಕೊಂಡು ಆಪರೇಟ್ ಮಾಡ್ತಾ ಇದಾರೆ. ದೌರ್ಜನ್ಯ ಈ ಒಂದು ಆಪರೇಟರ್ಗಳಿಗೂ ಓನರ್ಗಳಿಗೂ ಕಾಂಡೇಜೆಂಟ್ಗಳಿಗೂ